ಹಾಯ್ ಲವ್ಯಸ್ ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಪೊನ್ನೆರಡು ಇಲ್ಲಿ ಡ್ಯಾಪರ್ ಚಾನಲ್ಗೆ ವೆಲ್ಕಮ್. ನೀವು ಫಸ್ಟ್ ಟೈಮ್ ಚಾನಲ್ಗೆ ಬಂದಿರಿ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ ನೋಟಿಫಿಕೇಶನ್ ಆಲ್ ಅಂತ ಸೆಲೆಕ್ಟ್ ಮಾಡಿ ನಾನು ಮಾಡೋಂಥ ಪ್ರತಿಯೊಂದು ಹುಡುಗನ ನೋಟಿಫಿಕೇಶನ್ ಬರುತ್ತೆ. ಇವಾಗ ತುಂಬ ಜನರಿಗೆ ಇದೊಂದು ಡೌಟ್ ಇದೆ. ಡೌಟ್ ಎಷ್ಟೊಂದು ಥರ ಡೌಟ್ ಇರುತ್ತೆ, ಅದರಲ್ಲಿ ಇದೊಂದು ಡೌಟ್ ತುಂಬ ಕಾಡ್ತಾ ಇದೆ. ಸೊ ಏನಪ್ಪ ಅದು ಡೌಟ್ ಅಂದರೆ, ನಮ್ಮ ತಾತ ಶೇಕ್ ಕುಡ್ದಿಲ್ಲ, ನಮ್ಮ ಅಪ್ಪ ಶೇಕ್ ಕುಡ್ದಿಲ್ಲ, ನಾನು ಯಾಕೆ ಶೇಕ್ ಕುಡಿಬೇಕು ಅನ್ನೋದು. ನೋಡಿ, ನಿಮ್ಮ ತಾತ ಶೇಕ್ ಕುಡಿದಾರ, ನೀವು ಶೇಕ್ ಕುಡ್ದಿಲ್ವಾ, ಅವ್ರು ಕುಡಿತಾರ ಬಿಡ್ತಾರ, ಅದೆಲ್ಲ ಬೇಡ, ಅದು ಪ್ರಶ್ನೆನೇ ಅಲ್ಲ. ಓಕೆ, ಇವಾಗ ನೀವು ನನ್ನ ತಮ್ಮನೇಲಿ ನೋಡಿರ್ತೀರ, ಹಿಂದೆ ಇದ್ದವ್ರ ಆರೋಗ್ಯದ ಪರಿಸ್ಥಿತಿ ಹೆಂಗಿತ್ತು, ಇವಾಗ ನಿಮ್ಮ ಆರೋಗ್ಯದ ಪರಿಸ್ಥಿತಿ ಹೆಂಗಿದೆ ಅದನ್ನು ನೀವು ಯೋಚನೆ ಮಾಡಿ ಸಾಕು. ಹಿಂದೆ ಯಾವ ಥರ, ಇವಾಗ ನೋಡಿ, ಇವಾಗ ಫಾರ್ ಎಕ್ಸಾಂಪಲ್ ನನ್ನ ಹತ್ರ ಇವಾಗ ನಾನೊಂದು ಕ್ಯಾಮ್ರಾದಲ್ಲಿ ಒಂದು ಶೂಟ್ ಮಾಡ್ತಾಯಿದ್ದೀನಿ, ಈ ಕಡೆ ಒಂದು ಕ್ಯಾಮ್ರಾ ಇದೆ, ನನ್ನ ಹತ್ರ ಒಂದು ಐಫೋನ್ ಇದೆ, ಮತ್ತು ಇಲ್ಲೊಂದು ಯಾವುದೋ ಒಂದು ಫೋನ್ ಇಟ್ಕೊಂಡಿದ್ದೀನಿ, ನನ್ನ ಹತ್ರ ಒಂದು 2-3 ಫೋನ್ ಇದೆ, ಮತ್ತು ಒಂದು ಕ್ಯಾಮ್ರಾ ಇದೆ. ಇದಿಷ್ಟು ಎಲೆಕ್ಟ್ರಾನಿಕ್ಸ್ ನನ್ನ ಸುತ್ತ ಇದೆ. ಮತ್ತು ನಮ್ಮ ಮನೆ ಕಂಪ್ಲೀಟ್ಲಿ ವೈಫೈ ಫುಲ್ಲು ಎಲ್ಲ ಕಡೆ ಇದೆ. 2 ವೈಫೈ ಹಾಕ್ಸಿದ್ದೀನಿ. ಬಿಕಾಸ್ ಮೇಲ್ಗಡೆ ಕೆಳಗಡೆ ಎಲ್ಲ ಕಡೆ ಫ್ಲೆಕ್ಸಿಬಿಲಿಟಿ ಇರಬೇಕು, ರೀಚಬಲ್ ಕರೆಕ್ಟಾಗಿ ಬರಬೇಕು ಅಂತ 2 ವೈಫೈ ಇದೆ. ಮನೇಲಿ ನಮ್ಮ ಮನೇಲಿ 3 ಜನ ಇದ್ದೀವಿ. 3 ಜನದ ಹತ್ರನೂ ಫುಲ್ ಫೋನ್ಸ್ ಇಟ್ಕೊಂಡಿದ್ದೀವಿ. ಒಬ್ಬೊಬ್ಬರ ಹತ್ರ ಒಂದೊಂದು ಫೋನ್ ಅಂತೂ ಇದೆ. ನನ್ನ ಹತ್ರ 3 ಫೋನ್ ಇದೆ. ಆ್ಯಂಡ್ ವೈಫೈ ಇದೆ, ಟಿ ವಿ ಇದೆ, ಕೇಬಲ್ ಇದೆ. ಇದೆಲ್ಲ ನೋಡಿ, ಇದೆಲ್ಲ ಕನೆಕ್ಷನ್ಸು, ಇದೆಲ್ಲ ನಮ್ಮನ್ನು ಹಾಳು ಮಾಡುವಂಥ ಒಂದು ಕನೆಕ್ಷನ್ಸು. ಓಕೆ, ಆ್ಯಂಡ್ ಅದೇ ರೀತಿಯೇ ನಾವು ಇರುವಂಥ ಏರ್ ಕ್ವಾಲಿಟಿ ನೋಡಿ, ನಮ್ಮದು ಪ್ರಪಂಚದ ನಾನಿರುವಂಥ ಏರ್ ಕ್ವಾಲಿಟಿ ಯಾವಾಗಲೂ ಬರೀ ಮಾಡ್ರೇಟ್ ಆಗಿರುತ್ತೆ. ಮಾಡ್ರೇಟ್ ಇನ್ ದ ಸೆನ್ಸ್ ಯಾವಾಗಲೂ 120, 130 ಹಿಂಗಿರುತ್ತೆ. ಯಾವಾಗಲೂ ಏರ್ ಕ್ವಾಲಿಟಿ ಜಾಸ್ತಿನೇ ಇರುತ್ತೆ, ಕಡಿಮೆ ಅಂತೂ ಯಾವತ್ತೂ 80 ಕೆಳಗಡೆ ನಾನು ಯಾವತ್ತೂ ನೋಡಿಲ್ಲ ಏರ್ ಕ್ವಾಲಿಟಿನ. ಈಗ ನಾವು ಇರುವಂಥ ವಾತಾವರಣ ನೋಡಿ, ಮತ್ತು ನಾವು ಇಟ್ಕೊಂಡಿರುವಂಥ ಡಿವೈಸಸ್ನ ನೋಡಿ, ಇಷ್ಟೇ ಅಲ್ದಿರ ನಾವು ತಿನ್ನುವಂಥ ಊಟನ ನೋಡಿ. ಸೊ ನಾವು ತಿನ್ನುವಂಥ ಊಟದಲ್ಲಿ ಕ್ಯಾಲೋರೀಸ್ ನಾವು ತಲೆನೇ ಕೆಡಿಸ್ಕೊಳ್ಳೋಲ್ಲ, ಬರೀ ಕ್ಯಾಲೋರೀಸ್ ಊಟನೇ ತಿಂತೀವಿ. ಚೆನ್ನಾಗಿ ಆಯಿಲ್ ಫುಡ್ ತಿಂತೀವಿ, ಪೂರಿ ತಿಂತೀವಿ, ಬಜ್ಜಿ ಮಾಡ್ಕೊಂಡು ತಿಂತೀವಿ, ಹಪ್ಪಳ ತಿಂತೀವಿ, ಅನ್ನ ತಿಂತೀವಿ, ವೈಟ್ ಚಪಾತಿ ತಿಂತೀವಿ, ವೈಟ್ ಮೈದಾ ತಿಂತೀವಿ, ಎಣ್ಣೆ ತಿಂತೀವಿ, ರಿಫೈಂಡ್ ಇದೆಲ್ಲ ತಿಂತೀವಿ. ಇದೆಲ್ಲ ತಿಂತ ಆಮೇಲೆ ರಾತ್ರಿ ನಿದ್ದೆ ಮಾಡೋದು ನೋಡಿ. ಯಾರೂ ಕೂಡ ಅಷ್ಟೇ, ನಾನು ಮೇ ಬಿ ಒಂದು 9:30, 9:45 ನಿದ್ದೆ ಮಾಡ್ತಾರೆ. ಬಟ್ ಅದೊಂದು ನಾನು ಒಳ್ಳೇದು ಮಾಡ್ತಾ ಇರೋದು ಸದ್ಯಕ್ಕೆ. ಬಟ್ ಈಗ ತುಂಬ ಜನ ನನ್ನ ಸುತ್ತಮುತ್ತ ಇರೋರು, ಆ್ಯಂಡ್ ನೀವು ವಿಡಿಯೋ ಯಾರು ನೋಡ್ತೀವಿ, ನೀವು ಕೂಡ ಅಷ್ಟೇ, ಯಾರು 9 ಗಂಟೆ 9:30 ನಿದ್ದೆ ಮಾಡ್ತಾರ. ಇದೆಲ್ಲ ನೋಡಿ ನಾವು ಇಷ್ಟೆಲ್ಲ ಚೇಂಜ್ ಮಾಡ್ಕೊಬಿಟ್ಟಿದ್ದೀವಿ. ಇಷ್ಟೆಲ್ಲ ಚೇಂಜ್ ಮಾಡ್ಕೊಂಡು ಆರೋಗ್ಯನ ಕೆಡಿಸ್ಕೊಬಿಟ್ಟಿದ್ದೀವಿ. ಬಟ್ ಆದರೆ ಒಂದು ಯೋಚನೆ ಮಾಡಿ, ಹಿಂದಿನ ಕಾಲದಲ್ಲಿ ಈಗಲೂ ಕೂಡ ಹಳ್ಳಿಗಳಲ್ಲಿ ತುಂಬ ಜನ ಹತ್ರ ಫೋನೇ ಇಟ್ಕೊಂಡಿಲ್ಲ. ಒಂದು ಚಿಕ್ಕದೊಂದು ಬೇಸಿಕ್ ಸೆಟ್ ಒಂದು ಮನೆಗೆ ಒಂದು ಇಟ್ಕೊಂಡಿರ್ತಾರೆ. ಬಟ್ ಈಗ ನಮ್ಮನೇಲಿ 4 ಜನ ಇದೆ, 4 ಜನಕ್ಕೂ ಒಂದು ಫೋನ್ ಇಟ್ಕೊಂಡಿರ್ತೀವಿ. ಒಬ್ಬೊಬ್ಬರು 2 ಫೋನ್ ಇಟ್ಕೊಂಡಿರೋರು ಇರ್ತಾರೆ ನಂತರ. ಆ್ಯಂಡ್ ಒಂದೊಂದು ಸಲ ನಾಯಿಗೂ ಕೂಡ ಫೋನ್ ಕೊಡಿಸ್ಬಿಡ್ತಾರೆ. ನಿಜ, ನಾಯಿಗೂ ಒಂದು ಫೋನ್ ಬೇಕಲ್ಲ, ಎಲ್ಲರ ಹತ್ರ ಒಂದು ಫೋನ್, ಸಣ್ಣ ಸಣ್ಣ ಮಕ್ಳಿಗೂ ಒಂದು ಫೋನ್ ಕೊಟ್ಬಿಡ್ತೀರ. ಇದರಿಂದ ಏನಾಯಿತು, ಆರೋಗ್ಯ ಹಾಳಾಯಿತು. ಮತ್ತು ಊಟ ನಮ್ಮ ಕಡೆ ನೋಡಿ, ಯಾವಾಗಲೂ ಕೂಡ ಅಷ್ಟೇ ಬಜ್ಜಿ ಬೋಂಡ ಮಾಡ್ಕೊಂಡು ತಿಂತಾನೆ ಇರ್ತೀವಿ. ಬಟ್ ಹಳ್ಳಿಗಳ ಕಡೆ ನೋಡಿ, ಹಿಂದಿನ ಕಾಲದಲ್ಲೆಲ್ಲ ಏನೋ ಹಬ್ಬ ಬಂದರೆ, ಏನಾದರೂ ಒಂದು ತುಂಬ ವಿಶೇಷವಾಗಿರುವಂಥ ಒಂದು ದಿನ ಬಂದರೆ ಮಾತ್ರ ಹಳ್ಳಿಗಳ ಕಡೆ ಸ್ವೀಟು, ಒಬ್ಬಟ್ಟು ಮತ್ತು ಬಜ್ಜಿ ಬೋಂಡ ಮಾಡೋದು. ಈಗ ಎಲ್ಲರ ಮನೇಲಿ ನಾವು ಕಾಮನಾಗಿ ಮಾಡ್ತೀವಿ. ಏನು ಅನ್ಸುತ್ತಾ ಇಲ್ವಾ ಗೊತ್ತಿಲ್ಲ, ಹೋಳಿಗೆ ತಿನ್ಬೇಕಾ ತಿನ್ಬಿಡ್ತೀವಿ, ಬಜ್ಜಿ ತಿನ್ಬೇಕಾ ತಿನ್ಬಿಡ್ತೀವಿ, ಈ ರೀತಿ. ಆ್ಯಂಡ್ ನಾನ್ ವೆಜ್ ಬಂತಂದರೆ, ಸೊ ಹಿಂದಿನ ಕಾಲದಲ್ಲೆಲ್ಲ, ಈಗಲೂ ಕೂಡ ಒಂದೊಂದು ಹಳ್ಳಿಗಳಲ್ಲಿ ನಾನ್ ವೆಜ್ನ ಮನೆಗೆ ತರಲ್ಲ. ಆ್ಯಂಡ್ ಅವರು ಅದನ್ನೇನೋ ಕುಕ್ ಮಾಡ್ಬೇಕಾದ್ರೆ ಆಚೆ ಕಡೆ ಒಂದು ಕಿಚನ್ ಮಾಡಿರ್ತಾರೆ, ಅಲ್ಲೇ ಕುಕ್ ಮಾಡ್ತಾರೆ. ಬಟ್ ನಾವಿಲ್ಲಿ ಏನು ಮಾಡ್ತೀವಿ, ಮನೆಗೆ ತರ್ತೀವಿ, ಚೆನ್ನಾಗಿ ಕುಕ್ ಮಾಡ್ತೀವಿ, ತಿಂತೀವಿ. ಬೆಳಿಗ್ಗೆ ಇಲ್ಲ, ಮಧ್ಯಾಹ್ನ ಇಲ್ಲ, ರಾತ್ರಿ ಇಲ್ಲ, ಏನಿಲ್ಲ. ಸಂಜೆ ಆದಮೇಲೆ ನಾನ್ ವೆಜ್ ತಿನ್ನಬಾರ್ದು, ಇಟ್ಸ್ ವೆರಿ ಡೇಂಜರಸ್. ಸಂಜೆನೂ ತಿಂತೀವಿ, ಬೆಳಿಗ್ಗೆನೂ ತಿಂತೀವಿ, ಮಧ್ಯಾಹ್ನ ತಿಂತೀವಿ. ಇದಿಷ್ಟೆಲ್ಲ ಅಲ್ಲೇ ವೆಯ್ಟು ಮತ್ತು ಏರ್. ನಾವಿಲ್ಲಿ ಎಷ್ಟು ಹಾಳು ಮಾಡಿದೀವಿ ಅಂದರೆ ಪ್ರಪಂಚನ, ನಾವಿರುವಂಥ ಜಾಗನೂ ಫಸ್ಟ್ ಹಾಳು ಮಾಡಿದ್ವಿ. ಅಂದರೆ ಏರ್ ಎಷ್ಟು ಕೆಟ್ಟದಾಗಿದೆ ಅಂತಂದರೆ, ಡೆಲ್ಲಿ ಆದಮೇಲೆ ನನಗೆ ಅನಿಸ್ತಾ ಇರೋ ಪ್ರಕಾರ ಇನ್ನೇನು ಬೆಂಗಳೂರು ಕೂಡ ಹಂಗೆ ಆಗುತ್ತೆ ಅನಿಸುತ್ತೆ. ಪೊಲ್ಯೂಷನ್ ಅಷ್ಟೇ, ಏರ್ ಪೊಲ್ಯೂಷನ್ ಇದೆ. ಗಾಡಿಗಳು ಮನೆಗೆ 2, 3, 4, 5 ಟೂ ವೀಲರ್ಗಳಿದೆ. ಸೊ ಇಷ್ಟು ಟೂ ವೀಲರಿಂದ ಬರುವಂಥ ಕಾರ್ಬನ್ ಮೊನಾಕ್ಸೈಡ್ ಎಲ್ಲೋಗುತ್ತೆ, ನಮ್ಮ ಬಾಡಿಗಳೇನೂ ಹೋಗುತ್ತೆ. ನಾವೇ ಅದನ್ನು ಕುಡಿತಾ ಇದ್ದೀವಿ. ಏರ್ ಕ್ವಾಲಿಟಿ ಫುಲ್ಲು ಹೋಯ್ತು. ನಿದ್ದೆಗೆ ಅಂತ ಬಂದರೆ ಎಲ್ಲ 11 ಗಂಟೆ, 12 ಗಂಟೆ, 1 ಗಂಟೆಗೆ ನಿದ್ದೆ ಮಾಡ್ತೀರಾ. ಯಾರು ಕೂಡ 8:30, 9 ಗಂಟೆಗೆ ನಿದ್ದೆ ಮಾಡೋರಿಲ್ಲ. ಸೊ ಇಷ್ಟೆಲ್ಲ ಗಲೀಜಾಗಿ ಲೈಫ್ ಸ್ಟೈಲ್ನ ಇಟ್ಕೊಂಡು ಆಮೇಲೆ ನೀವು ಹೇಳಕ್ಕೆ ಬರ್ತೀರಾ, ನಮ್ಮ ತಾತ ಶೇಕ್ ತೊಗೊಂಡಿಲ್ಲ, ನಮ್ಮ ತಾತ ಆರೋಗ್ಯವಾಗಿರಲಿಲ್ವ ಅಂತ. ನಿಮ್ಮ ತಾತ ಇದ್ದಿದ್ದ ಥರ ನೀವು ಇದ್ದೀರಾ ಯೋಚನೆ ಮಾಡಿ, ನಿಮ್ಮ ಅಜ್ಜಿ ಇದ್ದಿದ್ದ ಥರ ನೀವು ಇದ್ದೀರಾ ಯೋಚನೆ ಮಾಡಿ. ಇನ್ನೂ ಬೆಟರ್ ಎಕ್ಸಾಂಪಲ್ ಕೊಟ್ಟು ಅರ್ಥ ಮಾಡಿಸಿ ನೋಡಿ. ನಿಮ್ಮ ತಂದೆಗಿದ್ದಿದ್ದಷ್ಟು ಎನರ್ಜಿ ನಿಮಗಿರಲ್ಲ, ಖಂಡಿತ. ನಿಮ್ಮ ತಾಯಿಗಿದ್ದಷ್ಟು ಎನರ್ಜಿ ನಿಮಗಿರಲ್ಲ. ಇದು ಅಕ್ಷರಶಃ ನಿಜ. ನಿಮ್ಮ ತಂದೆ ತಾಯಿ ಅಂದರೆ ಹೆಂಗಿದ್ರು, ಅವ್ರ ಲೈಫ್ ಹೆಂಗೆ ಇಟ್ಕೊಂಡಿದ್ರು, ಆ ಥರ ನಿಮ್ಮ ಲೈಫ್ನ ನೀವು ಇಟ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಬಾಸ್. ನೀವು ಬೇಕಾದ್ರೆ ಸಂಪಾದನೆ ಮಾಡಿರ್ಬೋದು ಅವ್ರಿಗಿಂತ ಜಾಸ್ತಿ, ಇಲ್ಲ ಅವ್ರಿಗಿಂತ ಕಡಿಮೆ ಸಂಪಾದನೆ ಮಾಡೋದು. ಅಪಾರ್ಟ್ ಫ್ರಮ್ ದಟ್, ಅವ್ರು ಇಟ್ಕೊಂಡಿದ್ದ ಥರ ಆರೋಗ್ಯ ನಿಮ್ಮ ಹತ್ರ ನಿಜವಾಗ್ಲೂ ಹೇಳ್ತೀನಿ ಇರೋಕ್ಕಾಗಲ್ಲ. ನಾನು ಡೇರಾಗಿ ಹೇಳ್ತೀನಿ, ನಮ್ಮ ಅಜ್ಜಿ ತಾತ ಇದ್ದಷ್ಟು ಆರೋಗ್ಯ ನಮಗಿರಲ್ಲ. ಬಿಕಾಸ್ ನಾವು ತಿಂತೋರು ಅಂಥ ಫುಡ್ ಹಂಗಿದೆ, ನಾವು ಇರೋಂಥ ಪರಿಸ್ಥಿತಿ ಹಂಗಿದೆ. ಇದನ್ನು ನಾವೆಲ್ಲ ಒಪ್ಕೊಳ್ಳೇಬೇಕು. ಇದಕ್ಕೆ ನೀವು ಏನೇ ಅಂದರೂ ನಾನು ಒಪ್ಪಲ್ಲ. ನಿಮ್ಮ ಅಜ್ಜಿ ತಾತ ಶೇಕ್ ಕುಡಿತಾರಿಲ್ಲ, ನನಗೆ ಗೊತ್ತು, ಆರೋಗ್ಯ ಚೆನ್ನಾಗಿತ್ತು. ಬಿಕಾಸ್ ಅವ್ರ ಆರೋಗ್ಯನ ಚೆನ್ನಾಗಿ ಇಟ್ಕೊಳ್ಳೋದು ಕಲ್ತ್ಕೊಂಡಿದ್ರು.
ಅದು ಅವ್ರಿಗೆ ಗೊತ್ತಿತ್ತು, ಎಲ್ಲಾರು ಈ ಥರ ಇರೋರೇ ನೋಡ್ತಾಯಿದ್ರು. ಆವಾಗ ಈ ಥರ ಪಾಶ್ ಲೈಫ್ ಇರಲಿಲ್ಲ. ಬರ್ಗರ್ ತಿನ್ಬಿಡೋದು, ರಾತ್ರಿ ಮಿಕ್ಕಿರೋ ಅನ್ನ ತಿನ್ನೋದು, ಇವೆಲ್ಲ ಮಾಡ್ತಿರಲಿಲ್ಲ. ಎಷ್ಟು ಬೇಕೋ ಅಷ್ಟೇ ಮಾಡಿ ಕರೆಕ್ಟಾಗಿರೋರು. ಯಾವುದೇ ಕಾರಣಕ್ಕೂ ಫ್ರಿಡ್ಜ್ ಇರಲಿಲ್ಲ ಆಗಿನ ಕಾಲದಲ್ಲಿ. ಯಾವುದೇ ಕಾರಣಕ್ಕೂ ಈ ಥರ ಪೆಸ್ಟಿಸೈಡ್ಸ್ ಇನ್ಸೆಕ್ಟಿಸೈಡ್ಸ್ ಹಾಕ್ತಾರಿಲ್ಲ. ಈಗ ಇದೆಲ್ಲ ಹಾಕಿ ನಾವು ತಿನ್ನುವಂಥ ಐಟಮ್ನು ಕೂಡ ಪರಿಶುದ್ಧ ಇಲ್ಲ. ಇದರಿಂದನೇ ನಮ್ಗೆ ಈ ರೀತಿಯಾದಂಥ ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಿದ್ದೀವಿ. ಈ ಪ್ರಾಬ್ಲಮ್ಸ್ ಎಲ್ಲ ಫೇಸ್ ಮಾಡ್ಬೇಕಾದ್ರೆ ಒಂದೇ ಒಂದು ಶೇಕ್ ನಿಮ್ಗೆ ಏನು ಮಾಡ್ತದಪ್ಪ ಅಂದರೆ, ಇದೆಲ್ಲನೂ ನಾವು ಸರಿ ಮಾಡೋಕ್ಕಾಗಲ್ಲ. ಬಟ್ ನೀವು ತಿನ್ನುವಂಥ ಒಂದು ಊಟನ ಚೇಂಜ್ ಮಾಡ್ಬೋದು. ಒಂದು ಊಟ ಚೇಂಜ್ ಆದರೆ ಖಂಡಿತವಾಗ್ಲೂ ನಿಮ್ಮನ್ನು ನೀವು ಚೇಂಜ್ ಮಾಡ್ಕೊಳ್ಳೋದಕ್ಕೆ ಅದೇ ಶೇಕ್ ಉದಾಹರಣೆ. ಸೊ ನೀವು ಯಾವಾಗ ಒಂದು ಶೇಕ್ನ ತೊಗೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತೀರಾ, ಆಟೋಮೆಟಿಕಲಿ ನಿಮ್ಮಲ್ಲೇ ನಿಮಗೆ ಬದಲಾವಣೆಗಳನ್ನ ಚೇಂಜಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ನಿಮಗೆ ಒಳ್ಳೆ ನಿದ್ದೆ ಬರೋಂಥದ್ದಾಗ್ತದೆ, ನಿಮ್ಮದು ಬ್ಲಡ್ ಶುಗರ್ ಲೆವೆಲ್ ನಾರ್ಮಲ್ ಆಗ್ತದೆ, ನಿಮ್ಮದು ಎನರ್ಜಿ ಲೆವೆಲ್ ಜಾಸ್ತಿ ಇರೋ ಥರ ಆಗ್ತದೆ. ಇದೆಲ್ಲನೂ ಮಾಡ್ತಾ ಇರೋದು ಡ್ಯೂ ಟು ಗುಡ್ ಫುಡ್ ಅಷ್ಟೇ. ಹಿಂದಿನ ಕಾಲದಲ್ಲೆಲ್ಲ ನೀವು ನೋಡಿರ್ಬೋದು ಅನ್ಸುತ್ತೆ, ನನಗೆ ಯಾವಾಗಲೂ ಒಂದು ಯಾರೋ ದೊಡ್ಡ ದೇವಸ್ಥಾನಕ್ಕೆ ಹೋಗಿ ಶಾಕ್ ಆಗುತ್ತೆ. ಈಗಿನ ಕಾಲದಲ್ಲಿ ಇದೇ ರೀತಿಯಾದಂಥ ದೇವಸ್ಥಾನ ಮಾಡಬೇಕು ಅಂತಂದರೆ ಕ್ರೈನ್ಗಳು ಬೇಕು, ಅದು ಬೇಕು, ಇದು ಬೇಕು, ಏನೇನೋ ಟ್ರೈ ಮಾಡ್ತಾರೆ. ಹಿಂದಿನ ಕಾಲದಲ್ಲೆಲ್ಲ ಎಂತೆಂಥ, ಫಾರ್ ಎಕ್ಸಾಂಪಲ್ ನಾವು ನೋಡಿದ್ದೀವಿ ಗೋಮಟೇಶ್ವರ ಅಂತ ಸ್ಟ್ಯಾಚ್ಯು, ಎಷ್ಟು ಉದ್ದ ಇದೆ ಆ ಸ್ಟ್ಯಾಚ್ಯು. ಅದು ಅವರೊಬ್ಬನೇ ಅಂದರೆ ಯಾವುದೇ ರೀತಿಯಾದಂಥ ಕ್ರೈನ್ ಇರಲ್ಲ, ಏನಿಲ್ಲ, ಬರೀ ಮನುಷ್ಯರ ಸಹಾಯದಿಂದ ಹೆಂಗೆ ಎತ್ತಿರ್ಬೋದು ಹೇಳಿ. ಹಂಪಿ ಅಂತ ಒಂದು ಅಮೇಝಿಂಗ್ ಪ್ಲೇಸ್. ಅಲ್ಲಿ ನೀವು ನೋಡ್ಬಿಟ್ರೆ ಆ ಸ್ಟ್ರಕ್ಚರಲ್ ಮಾನ್ಯುಮೆಂಟ್ಸ್ನ ನೀವು ನೋಡ್ಬಿಟ್ರೆ, ಇಲ್ಲಿ ಈಗಲೂ ಕೂಡ ಎಷ್ಟೊಂದು ಜನ ನಮ್ಮ ಸುತ್ತಮುತ್ತ ಎಷ್ಟೊಂದು ಜನ ಸೋಕಾಲ್ಡ್ ಬುದ್ಧಿವಂತರಿದ್ದ ಅವ್ರು ಅದನ್ನು ಮಾಡೋಕ್ಕಾಗಲ್ಲ ಬಾಸ್. ಆ್ಯಂಡ್ ಅಲ್ಲಿ ನಿಲ್ಲಿಸಿರೋಂಥ ಐಟಮ್ಸ್ಗಳು, ಒಂದೊಂದು ಪಿಲ್ಲರ್ಗಳು ಎಷ್ಟೆಷ್ಟು ಸ್ಟ್ರಾಂಗ್ ಇದೆ ಯೋಚನೆ ಮಾಡಿ. ಆ್ಯಂಡ್ ಅದೇ ರೀತಿಯೇ ಹೋಗ್ತಾ ಇರೋ ದೊಡ್ಡ ದೊಡ್ಡ ಕಲ್ಲಿನ ಕೋಟೆ. ಈ ಹೈದ್ರಾಬಾದ್ಗೆಲ್ಲ ಹೋಗ್ಬಿಟ್ರೆ ಅಲ್ಲಿ ಯಾವುದೋ ಒಂದು ಇದಿದೆ, ಏನದು ಒಂದು ಗೋಲ್ಕೊಂಡ ಫೋರ್ಟ್. ಸೊ ಅದು ಏನು ಮಸ್ತಾಗಿದೆ. ಅದನ್ನೆಲ್ಲ ಬಿಲ್ಟ್ ಮಾಡಿರೋದು ಮನುಷ್ಯರೇ. ಅವ್ರಿಗೆಲ್ಲ ಅಷ್ಟು ಎನರ್ಜಿ ಇರ್ತಿತ್ತು, ಅದಕ್ಕೋಸ್ಕರ ಅವ್ರು ಹಂಗೆ ಮಾಡಿದ್ದಾರೆ. ನಮ್ಮಲ್ಲಿ ಎಷ್ಟು ಹಂಗೆ ಎನರ್ಜಿ ಇದೆ ಹೇಳಿ. 5 kg ಮೂಟೆ ಎತ್ತಕ್ಕಾಗಲ್ಲ, 10 kg ಮೂಟೆ ಎತ್ಬಿಟ್ರೆ ಅಯ್ಯೋ ಬೆನ್ನು ಇಟ್ಕೊಬಿಡ್ತು, ಅದು ಇಟ್ಕೊಬಿಡ್ತು, ಬಗ್ಗೆ ಮನೆ ಓಡಿಸಲ್ಲ ನಾವು ಯಾರು. ಅಂಥ ಸೋಂಬೇರಿಗಳಾಗ್ಬಿಟ್ಟು ನಾವು ಆಮೇಲೆ ಫೈನಲಿ ಹೇಳ್ತೀರ ನಮ್ಮ ಅಜ್ಜಿ ಕುಡಿತಾ ಇಲ್ಲ, ನಮ್ಮ ಅಜ್ಜಿ ಚೆನ್ನಾಗಿರಲ್ಲ ಅಂತ. ನಿಮ್ಮ ಅಜ್ಜಿ ಏನು ಮಾಡ್ತಾರೋ ನೀವು ಅದನ್ನು ಮಾಡ್ತಾ ಇದ್ರೆ ಈ ವಿಡಿಯೋ ನೋಡೋ ಅವಶ್ಯಕತೆ ಇರ್ತಿಲ್ಲ ನಿಮಗೆ. ನಿಮ್ಮ ಅಜ್ಜಿ ಏನು ಮಾಡ್ತಾರೋ ನೀವು ಅದನ್ನು ಮಾಡ್ತಾರೆ, ನಿಮ್ಮ ತಾತ ಏನು ಮಾಡ್ತಾರೋ ಅದನ್ನು ಮಾಡ್ತಾರೆ. ನಿಮ್ಮ ಆರೋಗ್ಯ ಕೆಡಿಸ್ಕೊಳ್ತಾ ಇರಲಿಲ್ಲ ನೀವು. ನಿಮ್ಮ ಅಜ್ಜಿ ತಾತ ಏನು ಮಾಡ್ತಾರೋ ಅದನ್ನು ಮಾಡ್ತಾರೆ, ಅವ್ರ ಥರನೇ ನೀವು ಆರೋಗ್ಯವಂತರಾಗಿರ್ತಾ ಇದ್ರಿ. ಅದನ್ನು ಇಮ್ಯಾಜಿನ್ ಮಾಡ್ಕೊಳ್ಬೇಕಾಗಿರೋದು ನಿಮ್ಮ ಕರ್ತವ್ಯ, ನನ್ನ ಕರ್ತವ್ಯ. ಅದನ್ನು ಬಿಟ್ಟು ಶೇಕ್ ಮಾಡೋವಂಥ ಕೆಲಸಕ್ಕೂ ಅದು ಇದ್ದಿದ್ದಂಥ ಫುಡ್ಗೂ ತಲೆ ಕೆಡಿಸ್ಕೊಳಕ್ಕೆ ಹೋಗಿ. ಈ ಶೇಕ್ ಹಿಂದಿನ ಕಾಲದಲ್ಲಿ ಏನಿತ್ತು ಐಟಮ್, ಅಂಥದ್ದೇ ಐಟಮ್ ನಮ್ಮ ಬಾಡಿ ಕೊಡ್ತಾ ನಮಗೆ ಒಳ್ಳೆ ಎನರ್ಜಿನ ಡೆಲಿವರಿ ಮಾಡುತ್ತೆ. ಯಾವಾಗ ಒಳ್ಳೆ ಎನರ್ಜಿ ಡೆಲಿವರಿ ಆಗುತ್ತೋ ಆಟೋಮೆಟಿಕಾಗಿ ನೀವು ಚೆನ್ನಾಗಿರ್ಲಿಕ್ಕೆ ಹೆಲ್ಪ್ ಆಗ್ತದೆ. ಅಷ್ಟೇ ಸಿಂಪಲ್. ಅದನ್ನು ನೀವೇನೇನೋ ಕಾಂಪ್ಲಿಕೇಶನ್ ಮಾಡಿ ಅರ್ಥ ಮಾಡ್ಕೊಳ್ತಿದ್ದೀರ. ಸೊ ಸಿಂಪಲಾಗಿ ಅರ್ಥ ಮಾಡ್ಕೊಳ್ಳಿ, ಸಿಂಪಲ್ಲಾಗಿರಿ. ಸೊ ನಾನು ಮಾಡೋಂಥ ವಿಡಿಯೋ ನಿಮಗೆ ಇಷ್ಟ, ಪ್ಲೀಸ್ ಲೈಕ್ ಮಾಡಿ. ಆ್ಯಂಡ್ ನೀವು ನಾನು ಹೇಳೋದ್ರಲ್ಲಿ ನಿಮ್ಗೆ ನಿಜವಾಗ್ಲೂ ಒಂದು ಏನೋ ಅರ್ಥ ಆಯಿತು. ನೀವು ಇವತ್ತು ನಿಮ್ಮ ಲೈಫ್ನ ಚೇಂಜ್ ಮಾಡ್ಕೋಬೇಕು. ಆರೋಗ್ಯ ಪರಿಸ್ಥಿತಿಗಳನ್ನ ಚೇಂಜ್ ಮಾಡಿಕೊಂಡು ನೀವು ಸುಧಾರಣೆ ಆಗಬೇಕು. ನನ್ನ ಆರೋಗ್ಯ ಚೆನ್ನಾಗಾಗಬೇಕಂದ್ರೆ ಇವತ್ತೇ ಮೇಲ್ಗಡೆ ಡಿಸ್ಪ್ಲೇ ಆಗ್ತಾವೆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನಾನು ನಿಮಗೆ ವೆಯ್ಟ್ ಲಾಸ್ ಮಾಡ್ಸೋಕ್ಕೆ ರೆಡಿ. ನೀವು ರೆಡಿನಾ? ಸೊ ನೀವು ಅಂದ್ಕೊಂಡಿರೋ ಥರ ಹೆಲ್ತ್ ರಿಸಲ್ಟ್ ಬರ್ಸೋಕ್ಕೆ ನಾನು ರೆಡಿ. ನೀವು ರೆಡಿ ಇದ್ದರೆ ಇವತ್ತೇ ಕಾಂಟ್ಯಾಕ್ಟ್ ಮಾಡಿ. ಐ ಆಮ್ ರೆಡಿ ಟು ಹೆಲ್ಪ್ ಯು. ನೀವು ಯಾವ ಥರ ವೆಯ್ಟ್ ಲಾಸ್ ಆಗಬೇಕು, ನಿಮ್ದೇನಿದೆ ಕಂಟೆಂಟ್ ನೀವು ನನ್ನ ಹತ್ರ ಹೇಳಿ. ನಿಮ್ದೇನು ಪ್ರಾಬ್ಲಮ್ ಸಫರ್ ಮಾಡ್ತೀರಾ ನಾನು ಮಾತಾಡ್ತೀನಿ. ಆ್ಯಂಡ್ ವಿ ಕ್ಯಾನ್ ಗೋ ಥ್ರೂ ಇಟ್. ಆ್ಯಂಡ್ ಖಂಡಿತ ನೀವು ಅಂದ್ಕೊಂಡಿರೋ ಥರ ವೆಯ್ಟ್ ಲಾಸ್ನ ಮಾಡ್ಸೋಕ್ಕೆ ನಾನು ರೆಡಿ. ನೀವು ರೆಡಿ ಇದ್ದರೆ ಇವತ್ತೇ ಕಾಂಟ್ಯಾಕ್ಟ್ ಮಾಡಿ. ಮತ್ತೆ ಇನ್ನೊಂದು ಅಮೇಝಿಂಗ್ ವಿಡಿಯೋ ಸಿಗೋಣ ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್.